ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ್ ಕುಮಾರ್ ಕೋಟೇಶ್ವರ. ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದಂಥ ಲೋಕಸಭಾ ಚುನಾವಣೆಯ ಹಬ್ಬ ಅಂತ ಹೇಳಲಾಗ್ತದೆ, ನಡೀತಾ ಇದೆ. ಅನೇಕರು ವಿಚಾರಗಳಲ್ಲಿ ಚರ್ಚೆಗಳು, ಪರ ವಿರೋಧಗಳು ನಡೀತಾ ಇದೆ. ಆದರೆ ನಿಜವಾಗಿ ಈ ಒಂದು ವಿಷಯದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನು ಫಸ್ಟ್ ಪರಿಶೀಲನೆ ಮಾಡಿಕೊಳ್ಬೇಕು. ಶಿವಮೊಗ್ಗ ಕ್ಷೇತ್ರದಲ್ಲಿ ಭಾಳ ಈಗಾಗಲೇ ಮುಂಚೂಣಿಯಲ್ಲಿ ಹೆಸರನ್ನು ಪಡೆತಕ್ಕಂಥ BY ರಾಘವೇಂದ್ರನವರು ವಿರೋಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ನೇರ ಹಣಾಹಣಿ ಇದೆ. ಅದರ ನಡುವೆ ಈಶ್ವರಪ್ಪನವರು ಬಂದು ಸ್ಪರ್ಧಿಸುವಂತಹ ಒಂದು ವಿಶೇಷವಾದಂಥ ಚಿಂತನೆ ಇಲ್ಲಿ ನಡೀತಾ ಇದೆ. ಈಶ್ವರಪ್ಪನವರಿಗೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಮಗನ ಒಂದು ಕಡೆಗಣಿಸಿದ್ದಾರೆ. ಅವರ ನೇರ ಹೋರಾಟ ಇರತಕ್ಕಂಥದ್ದು ಈ ಬಾರಿ BY ರಾಘವೇಂದ್ರರವರ ಮೇಲೆ, ಅದು ಮುಖ್ಯವಾಗಿ ಯಡಿಯೂರಪ್ಪನ ಕುಟುಂಬದವರು ಮತ್ತು ಯಡಿಯೂರಪ್ಪನವರ ಮೇಲೆ. ಇಲ್ಲಿ ಉದ್ದೇಶ ಅಂತ ಹೇಳಿದರೆ, ನಿಜವಾಗಿ ಈಶ್ವರಪ್ಪನವರು ಹೇಳುವಂಥ ಕೆಲವು ಸಂಗತಿಗಳು ಸತ್ಯವಿದ್ದರೂ ಕೂಡ ಅದನ್ನು ಎಷ್ಟೋ ಜನ ಇವತ್ತಿನವರೆಗೆ BJPಯಲ್ಲಿ ಹೇಳಲಿಕ್ಕೂ ಆಗದೆ, ನುಂಗ್ಲಿಕ್ಕೂ ಆಗದೆ ಅನೇಕರು ಪಕ್ಷವನ್ನು ಬಿಡುವುದಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ನಡೆದರೂ ಕೂಡ ಈಗ ಈಶ್ವರಪ್ಪನವರು ಎತ್ತಿರುವಂಥ ವಿಚಾರಗಳು ಕೆಲವರಿಗೆ ಸತ್ಯ ಅನಿಸಿದ್ರು ಸಮಯ ಸರಿಯಾಗಿಲ್ಲ ಅನ್ನುವಂಥದ್ದು. ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ, ಪಕ್ಷದ ಬಗ್ಗೆ ಕೆಲಸಗಳು ನಡಿಬೇಕಾಗಿದೆ, ಪಕ್ಷವನ್ನು ಎತ್ತಿ ಹಿಡಿಬೇಕಾಗಿದೆ. ಇವರೇ ಹೇಳಿದಾಗೆ ಸಂಪೂರ್ಣ ಮೋದಿಜಿಯವರನ್ನು ಮತ್ತೆ ಮುಂಚೂಣಿಗೆ ತರ್ತಕ್ಕಂಥ, ಪ್ರೈಮ್ ಮಿನಿಸ್ಟರ್ ಮಾಡ್ತಕ್ಕಂಥ, 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಇವೆಲ್ಲ ಕೆಲಸ ನಡೆಯುವಾಗ ಈಗ ನಿಜವಾಗಿ ಇವ್ರು ಹೇಳೋದು ಅಪ್ರಸ್ತುತ. ಈಗ ಯಡಿಯೂರಪ್ಪನವರ ಬಗ್ಗೆ ವಿರೋಧವನ್ನು ಕಟ್ಟಿಕೊಂಡು ಈಶ್ವರಪ್ಪನವರು ಮಾಡಬೇಕಾದಂಥ ಸಾಧನೆಗಳೇನು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತದೆ. ಈಗ ನಿಜವಾಗಿ ಈಶ್ವರಪ್ಪನವರು ವಿಚಾರಗಳನ್ನು ಸತ್ಯವಾಗಿ ಹೇಳಿದರು, ಆ ವಿಚಾರಗಳು ಕೆಲವು ಪರವಿರೋಧಗಳಿಗೆ ಕಾರಣ ಆಗ್ತಾಯಿದೆ. ಅಂದರೆ ಈಗ ಈಶ್ವರಪ್ಪನವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ವಾ ಅನ್ನುವಂಥದ್ದು ಬರ್ತಾ ಇದೆ. ಅಂದರೆ ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ, ಹಾಗಾಗಿ ಇವರೀಗ ವಿರೋಧವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಶ್ವರಪ್ಪನವರು ವಿಧಾನಸಭೆ ಎಲೆಕ್ಷನ್ ನಡೆದ ನಂತರ ಈ ಸಿದ್ಧಾಂತಗಳನ್ನು ಇಡಬೇಕಿತ್ತು. ಅದು ಅಲ್ಲದೆ BY ವಿಜೇಂದ್ರರವರು ರಾಜ್ಯಾಧ್ಯಕ್ಷರಾದಾಗಲೇ ಈ ವಿಷಯವನ್ನು ಎತ್ತಿ ಹೋರಾಟವನ್ನು ಮಾಡಬೇಕಿತ್ತು. ಈಗ ನಡೆಯೋದ್ರಿಂದ ಎಲ್ಲೋ ಒಂದು ಕಡೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವರು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ವಿಚಾರವನ್ನು ಎತ್ತಿದ್ದಾರೆ ಅನ್ನುವಂಥದ್ದು. ಅದು ಅಲ್ಲದೆ ಶಿವಮೊಗ್ಗ ಕ್ಷೇತ್ರಗಳ ಒಂದು ಪರಿಧಿಯನ್ನು ತೆಗೆದುಕೊಂಡಾಗ ನೇರ ಹಣಾಹಣಿ BY ರಾಘವೇಂದ್ರ ಅವರಿಗೂ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿಗಿದ್ದರೂ ಕೂಡ ಎಲ್ಲ ಒಂದು ಕಡೆ ಕೆಲವೊಂದು ಅಭಿವೃದ್ಧಿಗಳು, ಕೆಲವೊಂದು ವಿಚಾರಗಳು, ವಿಷಯಗಳನ್ನು ಇಟ್ಟುಕೊಂಡು ನೋಡುವಾಗ ಸ್ವಲ್ಪ ಮುಂಚೂಣಿಯಲ್ಲಿರ್ತಕ್ಕಂಥ BY ರಾಘವೇಂದ್ರ ಅವರು ಗೆಲುವನ್ನು ಸಾಧಿಸ್ಬೋದು ಎನ್ನುವಂಥ ಒಂದು ವಿಚಾರದಲ್ಲಿರುವಾಗ ಮಧ್ಯೆ ಈಶ್ವರಪ್ಪನವರ ಸ್ಪರ್ಧೆ ಸರಿ ಆಗ್ತದ ಅಥವಾ ಇದು ಸ್ಪರ್ಧೆಯನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಗೆದ್ದೇ ಬಿಡ್ತಾರಾ ಅನ್ನುವಂಥದ್ದು. ಆದರೆ ನಿರ್ಣಯ ಮಾಡ್ತಕ್ಕಂಥದ್ದು ಮತದಾರರ ಬೇಡಿ ಆ ವಿಚಾರ. ಆದರೆ ಲೋಕರೂಢಿಯಾಗಿ ನೋಡುವಾಗ ಖಂಡಿತವಾಗಿ ಇದು ಭಾಳ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ, ಈಶ್ವರಪ್ಪನವರು ಇನ್ನು ಎಷ್ಟು ದಿವಸ ಇಟ್ಕೊಳ್ತಾರೋ ಗೊತ್ತಿಲ್ಲ. ಅವರು ಯಾವಾಗಲೂ ಕೂಡ ಎಷ್ಟು KGP ಕಡ್ದಾಗ ಬೇಕಾದಷ್ಟು ಯಡಿಯೂರಪ್ಪನವರ ಬಗ್ಗೆ ಮುಗಿಬಿದ್ದಿದ್ರು. ಆ ನಂತರದಲ್ಲಿ ಬೇಕಾದಷ್ಟು ವಿಷಯಗಳ ಬಗ್ಗೆ ಎಲ್ಲ ಬಂದಂಥದ್ದು, ಇದೇನು ಹೊಸದಂಥದ್ದೇನಲ್ಲ. ಆದರೆ ಈಶ್ವರಪ್ಪನವರು KGPಯನ್ನು ಯಡಿಯೂರಪ್ಪನವರು ಕಟ್ಟಿ ಅಲ್ಲಿ ವಾಪಸ್ BJPಗೆ ಬರುವಾಗ ಆಗ ಯಡಿಯೂರಪ್ಪನವರನ್ನು ಕರೆಯುವಂಥ ವ್ಯವಸ್ಥೆಯನ್ನು ಈಶ್ವರಪ್ಪನವರೇ ಮಾಡ್ತಾರೆ. ಅಂದರೆ ಈಶ್ವರಪ್ಪನವರಿಗೆ ಸ್ವಂತ ಬಲದಿಂದ ಇಡೀ ಸ್ಟೇಟ್ನಲ್ಲಿ BJPಯನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡಾಗ ಈಶ್ವರಪ್ಪನವರು ಹೇಳುವಂಥ ವಿಚಾರ ಅದೆಷ್ಟೋ ಕಾರ್ಯಕರ್ತರು, ನಾವು ಎಷ್ಟೋ ಬಾರಿ ಮಾಧ್ಯಮದವರು ಎಲ್ಲ ನೋಡ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಆದರೆ ಈಶ್ವರಪ್ಪನವರು ಈಗ ಲೋಕಸಭೆ ಚುನಾವಣೆ ನಡೆಯುವಾಗ ಈ ಸಂದರ್ಭದಲ್ಲಿ ನಡೆದಿದ್ದು ಎಲ್ಲೋ ಒಂದು ರೀತಿಯ ಸ್ವಾರ್ಥಕ್ಕಾಗಿಯೋ ಅಥವಾ ಒಂದು ಸರಿಯಾದ ಸಮಯ ಅಲ್ಲ ಅನ್ನುವಂಥದ್ದು ಏನೋ ಒಂದು ಸಮಾಜದಲ್ಲಿ ಈ ಒಂದು ಜಿಜ್ಞಾಸೆ ನಡೀತಾ ಇದೆ. ಹಾಗಾಗಿ ಸೂಕ್ತವಾಗಿ ತಮಗೆ ಬೇಕಾದಂಥ ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಇನ್ನೂ ಹಲವಾರು ಅವಕಾಶಗಳನ್ನು ಇರುವಾಗ ಈ ಸಂದರ್ಭದಲ್ಲಿ ಶಿವರಾಜ್ ಈ ಒಂದು
ಗೀತಾ ಶಿವರಾಜ್ ಕುಮಾರ್ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಾಗ ಇಲ್ಲಿ ಗೆಲ್ಲಲೇಬೇಕಂತ ಅವ್ರು ಪಣ ತೊಟ್ಟಾಗ ಮಧು ಬಂಗಾರಪ್ಪನವರು ಅದನ್ನು ಹಿಡ್ಕೊಂಡು ಈಗ ಗೆಲ್ಲಿಸಲೇಬೇಕಂತ ಹೇಳುವಂಥ ಒಂದು ಉದ್ದೇಶನ ಇಟ್ಕೊಂಡಾಗ ಇವೆಲ್ಲ ಉದ್ದೇಶ ಇಟ್ಕೊಂಡು ಹೋರಾಟ ನಡೀತಾ ಇರುವಾಗ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ ಇವರೇನಾದರೂ ಹೊರಟ್ರೆ ಇವರ ಮತವಿಭಜನೆ ಅಂದರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಇಲ್ಲಿ ಮತವಿಭಜನೆ ಆಗುವಂಥ ವಿಚಾರಗಳೇ ಜಾಸ್ತಿ ಆಗ್ತದೆ ವಿನಃ ಇಲ್ಲಿ ನೇರವಾಗಿ ಈಶ್ವರಪ್ಪನವರಿಗೆ ಗೆದ್ದು ಬಿಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಬೇಕಾದಷ್ಟು ಸಮಯ ಇದೆ. ಈ ತುಂಬ ಜನ ಇದನ್ನೇ ಮಾಡ್ತಾರೆ, ಕಾನೆಗೆ ಯಾವುದು ಮತ ನಾಮಿನೇಷನ್ ಹಾಕಿ ಅದನ್ನು ಹಿಂಪಡೆಯುವಂಥ ಅವಕಾಶಗಳು ಇರುತ್ತೆ. ಹಾಗಾಗಿ ಇವಾಗ ಬೇಕಾದಷ್ಟು ನಡೀತಾ ಇದೆ. ಆದರೂ ಕೂಡ ಕೇಂದ್ರ ನೇರ ಹೈಕಮಾಂಡ್ BJPಯವರು ಈಶ್ವರಪ್ಪನಿಗೆ ಸಲಹೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇರೋದ್ರಿಂದ ಇವು ಎಷ್ಟು ದಿನದ ಮಟ್ಟಿಗೆ ಇವು ನಡೀತದೆ ಅನ್ನುವಂಥದ್ದು ಒಂದು ಅಪ್ರಸ್ತುತ. ಏನೇ ಇರಲಿ, ಸರಿಯಾದ ಸಂದರ್ಭದಲ್ಲಿ ಇವರು ಮಾತಾಡಬೇಕಾಗಿತ್ತು, ಸರಿಯಾದ ಪಕ್ಷದ ವೇದಿಕೆಯಲ್ಲಿ ಇವರು ಮಾತಾಡಬೇಕಾಗಿತ್ತು, ಸರಿಯಾದ ಮೀಟಿಂಗ್ ಮತ್ತೊಂದು ವಿಚಾರಗಳಲ್ಲಿ ಇವರು ಮಾತಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇವತ್ತು ಇವರು ಏನೇ ಮಾಡಿದರೂ ಕೂಡ ಮತ ವಿಭಜನೆ ಆಗುವಂಥ ಸಂದರ್ಭವೇ ಹೆಚ್ಚಳವಿರ್ತದೆ ವಿನಃ ಇವರು ನಿಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಂಥ ಈ ಸಂದರ್ಭದಲ್ಲಿ BJPಯನ್ನು ಕಟ್ಟಬೇಕಾದಂಥ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಎಲ್ಲೋ ಲಾಭ ಮಾಡಿಕೊಡ್ತಕ್ಕಂಥ ಕೆಲಸ ಆಗಲ್ವೇ ಅನ್ನುವಂಥದ್ದು ಕಾರ್ಯಕರ್ತರ ಪ್ರಶ್ನೆ ಆಗ್ತಾ ಇದೆ. ಯಾಕಂದರೆ ಕಾರ್ಯಕರ್ತರು ಕೂಡ ಇದರಿಂದ ಒಂದು ರೀತಿಯ ಗೊಂದಲಕ್ಕೆ ಸಿಲುಕಿದಂಥ ಆಗಿದೆ. ಯಾಕಂದರೆ ಇವರು ಯಾರು ಹೇಳಿದ್ದು ಮಾತು ಕೇಳ್ತಾ ಇಲ್ಲ. ಈಗ ತಾನೇ ನಾನು ನೋಡುವಾಗಲೂ ಕೂಡ ಬ್ರಹ್ಮ ಬಂದರೂ ನಾನು ಬದಲಾಗಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಈಶ್ವರಪ್ಪನವರು ಕೊಡ್ತಾ ಇದ್ದಾರೆ. ಈಶ್ವರಪ್ಪನವರ ಸ್ಟೇಟ್ಮೆಂಟ್ ಬಿಡಿ ತುಂಬ ಇದೆ. ಆದರೆ ಈಶ್ವರಪ್ಪನವರು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಆಗಿಬಿಟ್ರೆ ಫೈಟಿಂಗ್ಸ್ ಎರಡೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗುವಂಥ ಎಲ್ಲ ವ್ಯವಸ್ಥೆ ಕಂಡು ಬರ್ತಾ ಇದೆ. ಯಾಕಂದರೆ ರಾಘವೇಂದ್ರ ಅವರಿಗೆ ಅವ್ರದ್ದೇ ಆದಂಥ ವೋಟರ್ಸ್ ಇದೆ, ಯಡಿಯೂರಪ್ಪನವ್ರಿಗೆ ಅವ್ರದ್ದೇ ಆದಂಥ ವೋಟರ್ಸ್ ಇದೆ. ಹಾಗಾಗಿ ಬೇರೆ ಬೇರೆ ವೋಟರ್ಸ್ಗಳ ಇದ್ದಾಗ ಇಲ್ಲಿ ಈಶ್ವರಪ್ಪನವರಿಗೆ ಒಂದಷ್ಟು ಜನ ವೋಟರ್ಸ್ ವೋಟ್ ಹಾಕ್ಬೋದು. ಆಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಾಗ ನನ್ನ ಅಂಜದು ಯಾರಿಗೊಂದು ರೀತಿಯಲ್ಲಿ ಲಾಭಗಳಾಗ್ತದೆ. ಇಲ್ಲಿ ಯಾರಿಗಾಗ್ತದೆ ಅನ್ನೋದೇ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಕೂಡ BY ರಾಘವೇಂದ್ರ ಅವರ ಪ್ರಬಲ ಸ್ಪರ್ಧೆ. ಯಾಕಂದರೆ ವೋಟರ್ಸ್ ಲೈನಿಂದ ನೋಡುವಾಗ BY ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನವರ ಚುನಾವಣಾ ಕ್ಷಣದಲ್ಲಿ ಮಾಡ್ತಕ್ಕಂಥ ಗೇಮ್ ಪ್ಲ್ಯಾನ್ಸ್ಗಳಿರ್ಬೋದು, ಅವರ ಹೋರಾಟಗಳಿರ್ಬೋದು, ಭಾಷಣಗಳಿದ್ದಿರ್ಬೋದು, ಅದು ಅಲ್ಲದೆ ಸ್ವತಃ ಮೊನ್ನೆ ಮೋದಿಯವರೇ BY ರಾಘವೇಂದ್ರ ಅವ್ರನ್ನ ಬೆಂಬಲಿಸಬೇಕು ಅಂತೇಳಿ ಹೇಳುವಂಥದ್ದು ಇದ್ದಿರ್ಬೋದು. ಇವೆಲ್ಲ ನೋಡುವಾಗ ಎಲ್ಲ ಒಂದು ಕಡೆ ಈಶ್ವರಪ್ಪನವ್ರು ನಾನು ಗೆಲ್ತೆ ಅನ್ನುವಂಥದ್ದು ಒಂದು ರೀತಿಯ ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ನಿಜ ಆಗ್ತದೋ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ಶಮನ ಮಾಡಬೇಕಾದಂಥ ಪಕ್ಷದ ಈಗ ಗೊಂದಲ ಏನಂದರೆ ಯಾರಿಗೂ ಶಮನ ಮಾಡಿ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಇವರೇ ಇಬ್ಬರು ಪಕ್ಷವನ್ನು 40 ವರ್ಷದಿಂದ ಕಟ್ಟಿ ಇವರಿಬ್ಬರೇ ಈಗ ಜಗಳ ಮಾಡ್ತಾ ಇರುವಾಗ ಕಾರ್ಯಕರ್ತರಿಗೂ ಒಂದು ರೀತಿ ಮುಜುಗರ. ಆದರೆ ಈಶ್ವರಪ್ಪನವ್ರು ತಿಳ್ಕೊಳ್ಬೇಕು, ವಿಷಯ ಸತ್ಯವಿದ್ದರೂ ಕೂಡ ಹೇಳುವಂಥ ಸಮಯ ಸೂಕ್ತವಾಗಿದೆಯಾ ಅದನ್ನು ಸ್ವಲ್ಪ ಮನಗಂಡು ಈಗ ಸಕಾಲದಲ್ಲಿ ತಟಸ್ಥರಾಗುವಂಥದ್ದು, ಬೇರೆ ರೀತಿಯ ಒಂದು ಆಲೋಚನೆಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಸೂಕ್ತವಾಗಿ ಇವರು ಡೆಲ್ಲಿಗೆ ಹೋಗಲ್ಲ. ಈಶ್ವರಪ್ಪನವರು ಕಾರಣ ಅಂತ ಹೇಳಿದ್ರೆ ಎಲ್ಲ ಯಡಿಯೂರಪ್ಪನ ಮೇಲೆ ಕೊಟ್ಕೊಂಡು ಇವರು ಹಿರಿಯ ನಾಯಕರನ್ನು ಭೇಟಿಯಾಗುವಂಥದ್ದು. ಈಗ ಉದಾಹರಣೆಗೆ ಟಿಕೆಟ್ಗಳನ್ನು ಕೊಡಿಸ್ತೀನಿ ಅಂತೇಳಿ ಏನೋ ಪ್ರಾಮಿಸ್ ಮಾಡಿದ್ದಾರೆ ಯಡಿಯೂರಪ್ಪನವರು ಹಾಗೆ ಅಂತ ಹೇಳಿದಾಗ ಇವರು ಡೆಲ್ಲಿ ಮಟ್ಟದ ನಾಯಕರ ಜೊತೆಗೆ ಮಾತಾಡಬೇಕಿತ್ತು, ಡೆಲ್ಲಿ ಪ್ರವಾಸ ಮಾಡಬೇಕಿತ್ತು, ಒಂದು 4 ಬಾರಿ ಒತ್ತಡಗಳನ್ನು ಹೇರಬೇಕಿತ್ತು, ಇವೆಲ್ಲ ಮಾಡಬೇಕಿತ್ತು. ಈಗ ಯಡಿಯೂರಪ್ಪನವ್ರ ನಡುವೆ ಇವ್ರ ನಡುವೆ ಏನು ಮಾತುಕತೆ ನಡೆದಿದೆ ಅನ್ನೋದು ಯಾರಿಗೆ ಗೊತ್ತು. ಹಾಗಾಗಿ ಇದೊಂದು ಗೊಂದಲದ ಗೂಡಾಗುವುದಕ್ಕಿಂತ ಈ ಹಿರಿಯ ನಾಯಕರಿಬ್ಬರು ಜೊತೆಯಾಗಿ ಈ ಚುನಾವಣೆಯನ್ನು ಎದುರಿಸಿ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಸೂಕ್ತವಾಗಿ ಮಾತುಕತೆ ಮಾಡಿಕೊಳ್ಬೇಕಾಗಿತ್ತು ಅನ್ನುವಂತಹದ್ದು ಅಲ್ಲಲ್ಲಿ ಕಾರ್ಯಕರ್ತರಲ್ಲಿ ಕೇಳಿ ಬಂದಂಥ ವಿಚಾರ. ನೋಡೋಣ ಏನಾಗ್ತದೆ ಅಂತೇಳಿ.